ಸರ್, ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಎಲ್ಲಿ ಕೇಳಬೇಕು ನಾವು ಹೋಗಿ? ಹಾಂ, ಅಲ್ಲಿ ಅಗಸಿ ಅಂತ ಇರುತ್ತೆ ಇಲ್ಲಿ ಹಳ್ಳಿಯಲ್ಲಿ, ಅಲ್ಲಿ ಏನಾದರೂ ಕುಂತಿರ್ಬೋದು. ಕೇಳೋಣ ನಾನಿಲ್ಲಿ. ಹೋಗೋಣ ಬನ್ನಿ, ಆ ಕಡೆ ಏನಾದರೂ ಇದ್ದಾರಾ? ಹೋಗೋಣ ಬನ್ನಿ. ಓಕೆ ಸರ್. ಏನು ರೀ ಗೌಡ್ರ, ಏನು ಸಮಾಚಾರ? ತುಂಬ ದಿನ ಆಯಿತು, ಈ ಕಡೆ ಬಂದೇ ಇಲ್ಲ. ಎಲ್ಲಿ ಹೋಗಿದ್ರಿ? ನಿಮ್ಮನ್ನು ನೋಡೇ ಇಲ್ಲ ಬಿಡ್ರಿ ನಾನು. ನೀವೆಲ್ಲಿ ಹೋಗಿದ್ರಿ ಸಾವ್ಕಾರು? ಏನ ಈ ಕಡೆ ಸ್ವಲ್ಪ ಬೆಂಗಳೂರು ಕಡೆ ಹೋಗಿದ್ದೇನೆ ರೀ. ಯಾಕಂದ್ರೆ ನಮ್ಮ ಮಗ ಕಲಿಯಕತ್ತಾನಲ್ಲ ಅಲ್ಲಿ, ಅದಕ್ಕೆ ಅಲ್ಲೇ ಹೋಗಿದ್ದೆ. ಇರು ಅಂತಂದ್ರು. ಅಲ್ಲೇ ಒಂದು 8 ದಿನ ಅಲ್ಲೇ ಇದ್ದೆ. ಈಗ ಬಂದೀನಿ ನೋಡ್ರಿ. ಬಂದು ಕೈಲಿ ಸ್ವಲ್ಪ ಕಟ್ಟಿ ಕೂತ್ರ ಅಂದ್ರೆ ಸಮಾಧಾನ ಆಗುತ್ತೆ. ಅದಕ್ಕೆ ಬಂದೆ. ನಾನು ಹುಬ್ಳಿಗೆ ಹೋಗಿದ್ದೆ, ಕೆಲಸ ಇತ್ತು. ಹಾಗಾಗಿ ನನಗೂ ಬರೋಕ್ಕಾಗಲಿಲ್ಲ. ಇಲ್ಲಿ ಏನೇನು ನಡೀತಿದೆ, ಏನೇನೋ ಫ್ಯಾಕ್ಟ್ರಿ ಗಿಕ್ಟ್ರಿ ಮಾಡ್ತಾರ, ಏನೇನೋ ಸುದ್ದಿ ಕೇಳಾಕತ್ತೀನಿ. ಅವ್ರು ಬರ್ತೀನಿ ಅಂತ ಅಂದಿದ್ರಂತ. ಏನೋ ಹೇಳಿಲ್ಲ ನನಗೂ. ನನ್ನ ಮಗ ಹೇಳಿದ ಹಿಂಗಂತ, ಹೆಂಗೆ ಮಾಡೋದಪ್ಪ ಅಂತಂದು. ಬರಲಿ ಮಾತಾಡೋಣ ಅಂದಿದ್ದೆ. ಏನು ಬಂದೇ ಇಲ್ಲ. ಏನು ಬರ್ತಾರೆ, ಏನು ಮಾಡ್ತಾರೆ? ನಮಸ್ಕಾರ ಸರ್. ನಮಸ್ಕಾರ. ಯಾರು ನೀವು? ಗೊತ್ತಾಗಲಿಲ್ಲ. ಹೊಸಬ್ರಾ ನಮ್ಮೂರಿಗೆ? ಏನಾದರೂ ಕೆಲಸ ಇತ್ತಾ? ಹೌದು, ನೀವು ಯಾರು ಗೊತ್ತಾಗಲಿಲ್ಲ. ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಇಲ್ಲಿ ಫ್ಯಾಕ್ಟ್ರಿ ಕಟ್ಟೋಣ ಅಂದ್ಕೊಂಡಿದ್ದೇವೆ. ನಾವೆಲ್ಲ ಅನುಮತಿ ಎಲ್ಲ ತೊಗೊಂಡಿದ್ದೇವೆ ಮೇಲಿಂದ, ಗೌರ್ಮೆಂಟಿಂದ. ಅದಕ್ಕೋಸ್ಕರ ಇಲ್ಲಿ ಸಾವ್ಕಾರನ ಮೀಟ್ ಆಗಬೇಕು. ಗೌಡ್ರು ಅಂತಿರ್ತಾರೆ, ಅವ್ರಿಗೆ ನೀವು ಮೊದಲು ಹೋಗಿ ಮೀಟ್ ಆಗಿ ಅವ್ರಿಗೆಲ್ಲ ವಿಷಯ ತಿಳಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಬಂದಿರೋದು. ಸಾವ್ಕಾರ, ಈಗಾದರೂ ನೀವು ಮಾತಾಡ್ತಿದ್ರಲ್ಲ ಇವ್ರ ವಿಷಯನೇನೋ? ಓ, ನೀವಾ? ಸರಿ. ಅದು ಏನು ಮಾತಾಡ್ರಿ. ಈಗ ಬನ್ನಿರಿ, ಈ ಕಡೆ ಕುತ್ಕೋಬರ್ರಿ. ಈ ಕಡೆ ಏನಿಲ್ಲ ಸರ್, ನಾವು ಸ್ವಲ್ಪ ಬೇಗ ಹೋಗಬೇಕು. ನಮ್ಮ ಸರ್ ಮಾತಾಡ್ತಾರೆ ನಿಮ್ಮ ಜೊತೆ. ಮತ್ತು ಹಳ್ಳಿಯನ್ನ ಎಲ್ಲರನ್ನೂ ಕರೆಸ್ತೀರಾ? ಎಲ್ಲರಿಗೂ ಒಟ್ಟಿಗೆ ನಾವು ಮಾತಾಡ್ತೀವಿ. ಎಲ್ಲರನ್ನೂ ಕರೆಸ್ಬೇಕಾ? ಎದುರು ಸಂಬಂಧ ಎಲ್ಲರನ್ನೂ ಕರೆಸ್ಬೇಕು? ಹೌದು ಸರ್, ಎಲ್ಲರನ್ನೂ ಕರೆಸಲೇಬೇಕು. ಯಾಕಂದ್ರೆ ಈ ಹಳ್ಳಿ ಎಲ್ಲರೂ ಬಿಡಬೇಕಾಗುತ್ತೆ. ಯಾಕಂದರೆ ಫ್ಯಾಕ್ಟ್ರಿ ಅಂದರೆ ಎಲ್ಲ ಪೊಲ್ಯೂಷನ್ ಜಾಸ್ತಿ ಬರುತ್ತೆ. ಮತ್ತು ನೀರು, ಒಳ್ಳೆ ನೀರು ಬರಲ್ಲ, ಎಲ್ಲ ಕಲಬೆರಕೆ ಆಗುತ್ತೆ. ಹಾಗಾಗಿ ಆರೋಗ್ಯ ಹಾಳಾಗುತ್ತೆ. ನಾವೆಲ್ಲ ಇದನ್ನೆಲ್ಲ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅದಕ್ಕೋಸ್ಕರ ನಾವು ನಿಮಗೆ ಹೇಳ್ತಿರೋದು. ನೀವು ಈ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಗೆ, ಯಾಕಂದ್ರೆ ನಾವೆಲ್ಲ ಅಷ್ಟು ಅಮೌಂಟ್ ಎಲ್ಲರಿಗೂ ಕೊಡ್ತೇವೆ. ಯಾರ್ಯಾರಿಗೆ ಏನೇನಿದೆ ನೋಡಿಬಿಟ್ಟು ಎಲ್ಲರಿಗೆ ಅಮೌಂಟ್ ಪೇ ಮಾಡ್ತೇವೆ. ಪಕ್ಕದ ಹಳ್ಳಿಯಲ್ಲಿ ಅಥವಾ ಎಲ್ಲಾದರೂ ಹೋಗಿ ಅವರು ಜೀವನ ಮಾಡ್ಬೋದು. ಇಲ್ಲಿ ಫ್ಯಾಕ್ಟ್ರಿ ಆಗೋದ್ರಿಂದ ಎಲ್ಲರಿಗೂ ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಅದು ಕ್ಷಯ ಬರೋದು, ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಿರೋದು ಗೌಡ್ರೆ. ನಾವು ಊರು ಬಿಟ್ಟು ಹೋಗೋದಂದ್ರೆ ಹೆಂಗೆ ಸರ್? ನಾವು ಎಲ್ಲ ಹೆಂಗೆ ಹೋಗೋಕ್ಕಾಗುತ್ತೆ ಇಲ್ಲಿಂದ? ಈಗ ನಮ್ಮ ಹೊಲ ಮನೆ ಜಾಸ್ತಿ ಅದಾವು. ಏನೋ ಇವರೆಲ್ಲರೂ ನಮ್ಮ ಹೊಲದಾಗ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಉಳಿದವರೆಲ್ಲ. ಹಂಗೆ ನಾವು ಹೆಂಗೆ ಬಿಟ್ಟು ಹೋಗೋಕ್ಕಾಗತ್ತೆ? ನೀವೇ ಹೇಳ್ರಿ. ನಾವು ಆಲ್ರೆಡಿ ಎಲ್ಲ ಅನುಮತಿ ಪತ್ರ ತೊಗೊಂಡಿದ್ದೀವಿ. ನಾವು ಇಲ್ಲಿ ಫ್ಯಾಕ್ಟ್ರಿ ಮಾಡಲೇಬೇಕು. ಇಲ್ಲಿ ಫ್ಯಾಕ್ಟ್ರಿ ಮಾಡಿದ್ರಿಂದ ಸಡನ್ಲಿ ಆಗುತ್ತೆ ಅಂತ ಏನಿಲ್ಲ. ಆದರೆ ಮುಂದೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೇಳ್ತಿರೋದು. ನಾವು ಎಲ್ಲರಿಗೂ ಡಬಲ್ ದುಡ್ಡು ಕೊಡ್ತೇವೆ, ಆಯಿತಾ? ಇಲ್ಲಿ ಏನೂ ಅಷ್ಟೊಂದು ಬೆಳೆಯೋದಿಲ್ಲ. ಇಲ್ಲಿ ಭೂಮಿ ಏನು ಬೆಳೆಯುತ್ತೆ ನಿಮಗೆ ಎಲ್ಲನೂ ಲಾಸನೇ ಇದೆ. ಮಳೆನೂ ಸರಿಯಾಗಲ್ಲ, ಬೆಳೆಯೋದು ಇಲ್ಲ, ಏನೂ ಇಲ್ಲೆಲ್ಲ ಒಣ ಬೇಸಾಯ. ಹಾಗಾಗಿ ನಾವು ನಿಮಗೂ ಒಂದು ಉಪಯೋಗ ಆಗಲಿ, ನಮಗೂ ಉಪಯೋಗ ಆಗಲಿ ಅನ್ನೋ ಒಂದು ಒಳ್ಳೆಯ ದೃಷ್ಟಿಯಿಂದ ನಾವು ಮಾಡ್ತಿರೋದು. ಗೌಡ್ರೆ, ನೀವು ನಮಗೆ ಸಪೋರ್ಟ್ ಮಾಡಿದರೆ ನಾವು ಪ್ರತಿಯೊಬ್ಬರಿಗೆ 1 to ಡಬಲ್ ನಾವು ದುಡ್ಡು ಕೊಡ್ತೇವೆ. ನೋಡಿ, ವಿಚಾರ ಮಾಡಿ. ಸರಿ, ಹಾಗಿದ್ರೆ ನಮ್ಮನ್ನೆಲ್ಲ ಹಳ್ಳಿಯರನ್ನ ಕರೆಸ್ತೀವಿ. ಸ್ವಲ್ಪ ಕಾಯಿರಿ. ನಮಸ್ಕಾರ ಗೌಡ್ರೆ. ಏನು ಎಲ್ಲರೂ ಇಲ್ಲಿ ಸೇರಿಬಿಟ್ಟಿದ್ದೀರಿ? ಏನು ವಿಷಯ? ಚಲೋ ಬಂದು ನೋಡು ಮಲೇಶ. ಹೋಗಿ ಎಲ್ಲರನ್ನೂ ಕರ್ಕೊಂಡು ಬಾ. ಹಳ್ಳಿ ಒಳಗೆ ಎಲ್ಲರೂ ಎಷ್ಟು ಜನ ಅದಾರ ಎಲ್ಲರನ್ನೂ ಕರ್ಕೊಂಡು ಬಾ. ಇಲ್ಲಿ ಎಲ್ಲ ಯಾರನ್ನೂ ಬಿಡಬೇಡ. ಮಲೇಶ, ಜಲ್ದಿ ಹೋಗಿ ಎಲ್ಲರನ್ನೂ ಕರ್ಕೊಂಡು ಬಾ. ಸ್ವಲ್ಪ ಮಾತಾಡಬೇಕು ಎಲ್ಲರ ಜೊತೆನೂ. ಯಾಕೆ, ಏನಾಯ್ತು ಗೌಡ್ರೆ? ಯಾಕೆ ಎಲ್ಲರನ್ನೂ ಕರೆಸ್ಬೇಕು? ಈಗ ನೀನು ಮೊದಲು ಹೋಗಿ ಕರ್ಕೊಂಡು ಬಾ. ಇಲ್ಲಿ ಎಲ್ಲ ಮಾತಾಡೋಣಂತ. ಎಲ್ಲ ನೀ ಈಗಲೇ ಹೇಳಂಗಿಲ್ಲ. ಎಲ್ಲರನ್ನೂ, ಮಲ್ಲಕ್ಕನ್ನ, ನಿನ್ನ ಹೆಂಡ್ತಿನ, ಪಾರಕ್ಕನ ಗಂಡನ, ಶೆಟ್ರನ್ನ ಎಲ್ಲರನ್ನೂ ಕರ್ಕೊಂಡು ಬಾ. ಆಯ್ತು ಗೌಡ್ರೆ, ಈಗ ಹೋಗ್ತೀನಿ. ಏನು ಗೌಡ್ರು ಎಲ್ಲರನ್ನೂ ಕರೆಸ್ಬಿಟ್ಟಿರಿ? ಏನು ಮಾತುಕತೆ ಹೇಳ್ರಿ. ಶೆಟ್ರನ್ನ ಬರ್ರಿ ಈ ಕಡೆ ಕುಂದ್ರು. ಬರ್ರಿ ಈ ಕಡೆ ಕಡ್ಕೊಂಡು ಬರ್ರಿ. ಏನು ಬಡ ಹೇಳ್ರಿ. ಮತ್ತೆಲ್ಲಿ ಕುಂದ್ರೋದು? ನಾವು ಕುಂತ್ರ ಹೇಳಕ್ ಆಗೋಂಗಿಲ್ಲ. ಏನು ಬಡ ಎಲ್ಲ ಮಾತಾಡ್ರಿ. ಏನು ಮಾತಾಡಬೇಕು? ಎದ್ರ ಸಂಬಂಧ? ಇವ್ರು ಯಾರ ಬಂದಾರ? ಇಬ್ರು ಸಾಹೇಬ್ರುಗಳು. ಏನೂ ಇಲ್ಲ, ಅದೇ ಇದು ಎಲ್ಲರೂ ಇಲ್ಲಿ ಒಂದೇನೋ ಫ್ಯಾಕ್ಟ್ರಿ ಮಾಡ್ತಾರಂತೆ. ಅದಕ್ಕೆ ಇದು ಪೊಲ್ಯೂಷನ್ನು ಜಾಸ್ತಿ, ಅಂದ್ರೆ ಧೂಳು ಹೊಗೆ ಜಾಸ್ತಿ ಆಗುತ್ತೆ. ನೀರಲ್ಲಿ ಎಲ್ಲ ಮಿಕ್ಸ್ ಆಗುತ್ತೆ. ಅಂದರೆ ಫ್ಯಾಕ್ಟ್ರಿಯಲ್ಲಿರುವಂಥ ಎಲ್ಲ ಗಲೀಜುಗಳು ಎಲ್ಲ ನೀರಿಗೆ ಬಿಡ್ತಾರೆ ಅವರು. ನೀರು ನೀವು ಕುಡಿದ್ರೆ ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅಂದರೆ ಏನಾರ ರೋಗಗಳು ಹರಡುತ್ತೆ. ಒಂದಲ್ಲ, ಏನಾದರೂ ಬೇರೆ ಥರ ಕ್ಷಯ ಆಗಲಿ, ಅದಾಗಲಿ, ಏನಾರ ರೋಗಗಳು ಹರಡುತ್ತೆ. ಹಂಗಾಗಿ ಸುಮ್ಮನೆ ಊರು ಬಿಡ್ರಿ. ಯಾಕಂದ್ರೆ ನಾವು ಆಲ್ರೆಡಿ ಎಲ್ಲ ಒಂದು ಇದನ್ನು ತೊಗೊಂಡೇವಿ, ಪರ್ಮಿಷನ್ ಲೆಟ್ರ್ ತೊಗೊಂಡೇವಿ ನಾವು ಇಲ್ಲಿ ಫ್ಯಾಕ್ಟ್ರಿ ಕಟ್ಟೋಕ್ಕೆ. ಇಲ್ಲೇನೂ ಅಷ್ಟೊಂದೇನು ಬೆಳೆಯೋದಿಲ್ಲ ನೀವು. ಅದಕ್ಕಾಗಿಯೇ ನಾವು ಇದನ್ನೆಲ್ಲ ನೋಡಿಬಿಟ್ಟು ನಾವು ಫ್ಯಾಕ್ಟ್ರಿ ಮಾಡಿರೋದು. ಇಲ್ಲಿ ಮಾಡಬೇಕಂತ ಅಂದ್ಕೊಂಡೇವಿ.
ಅದಕ್ಕೆ ನಿಮ್ಮನ್ನೆಲ್ಲ ಅನುಮತಿ ಬೇಕು. ನಿಮಗೆಲ್ಲರಿಗೂ ನಾವು ದುಡ್ಡನ್ನು 1 to ಡಬಲ್ ಕೊಡ್ತೇವೆ, ಬೇರೆ ಹಳ್ಳಿಗೆ ಹೋಗಿ ನೀವು ಸೆಟ್ಲ್ ಆಗ್ರಿ ಅಂತ ಅವರು ಹೇಳತ್ತಾರ. ಈಗ ನಿಮ್ಮ ಅಭಿಪ್ರಾಯ ಏನಂತ ಹೇಳಬೇಕು. ಏನು ಮಾಡೋದ ಕಮಲಕ್ಕ, ಸ್ವಲ್ಪ ನೀನೇ ಮಾತಾಡು, ಏನಂತ ಹೇಳು. ನಮಗೂ ಊರು ಬಿಡೋದಂತಾರ. ಹೌದ್ರಿ ಗೌಡ್ರ, ಊರು ಬಿಡಬೇಕು ಅಂತಾರ. ಈಗ ನಾವು ಊರು ಬಿಡ್ಬೇಕಂದ್ರೆ ಎಲ್ಲಿ ಹೋಗಬೇಕು ಏನು? ನಮಗೆ ಈ ಊರು ಬಿಟ್ಟು ಮುಂದಿನ ಊರು ನಮಗೆ ಗೊತ್ತಿಲ್ಲ. ಹೋಗಿ ಎಲ್ಲಿರಬೇಕು ಏನು? ಎಲ್ಲರೂ ಇಲ್ಲಿಂದ ಕಿತ್ಕೊಂಡು ಹೋಗಿ ಎಲ್ಲಿರಬೇಕು? ಯಾರು ನಮಗೆ ಜಾಗ ಕೊಡ್ತಾರ? ಹಾಂ ಆಯಿತು ಕಮಲಕ್ಕ, ನೀ ಹೇಳೋದು ಕರೆಕ್ಟ್ ಐತಿ. ನಾನೇನು ಅನ್ಕೋತೀನಿ ಅಂದ್ರೆ ಹೆಂಗಾದರೂ ಇಲ್ಲಿ ಏನೂ ಬೆಳೆಯಂಗಿಲ್ಲ. ಹಾಂ, ಎಲ್ಲರದು ಒಂದು ಮಳೆನೂ ಸರಿಗಿಲ್ಲ, ಬೆಳೆನೂ ಇಲ್ಲ, ಎಲ್ಲ ರಣ ಅನ್ನತ್ತ. ಎಲ್ಲರೂ ಇಲ್ಲಿಂದ ಬಿಟ್ಟು ಎಲ್ಲ ಸಿಟಿಗೆ ಹೋಗಿ ಸೆಟ್ಲ್ ಆಗ್ಯಾರ. ಹಾಂ, ಇಲ್ಲಿ ಅಂತರೂ ಯಾರೂ ಇಲ್ಲ. ಹುಡುಗರ್ನು ಸ್ಕೂಲಿಗೂ ಬೇರೆ ಕಡೆ ಎಲ್ಲ ಸ್ಕೂಲ್ಗಳು ಮುಚ್ಚಾವು, ಬೇರೆ ಎಲ್ಲ ಕಡೆ ಬಿಟ್ಬಿಟ್ಟಾರ. ನಾನು ಅನಿಸೋ ಮಟ್ಟಿಗೆ ರಾಂಪುರಕ್ಕೆ ಹೋಗಿ ಸೆಟ್ಲ್ ಆದ್ರೆ ಹೆಂಗಾಗತ್ತೆ? ಅಲ್ಲಿನೂ ನಮ್ಮ ಹೊಲ ಮನೆ ಎಲ್ಲ ಅಲ್ಲೇ ಅದಾವು. ಹಾಂ, ನಿಮಗೆಲ್ಲರಿಗೂ ನಾನು ಕೆಲಸನೂ ಕೊಡ್ತೀವಿ, ಮತ್ತು ಇವರು ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ. ಅದ್ರೊಳಗೆ ಏನಾರ ಒಂದು ನೀವು ಕೆಲಸ ಮಾಡ್ಬೋದು, ಏನಾರ ಒಂದು ಅಂಗಡಿ ಹಾಕ್ಕೊಂಡಿರ್ಬೋದು. ಹಾಂ, ನೋಡಿರಿ, ನನ್ನ ಅಭಿಪ್ರಾಯ ಅಂದರೂ ಇಟ್ಟೈತಿ. ನಿಮಗೆಲ್ಲರಿಗೂ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಂದು. ಹೆಂಗಾದರೂ ನಿಮಗೆ ಅವರು ದುಡ್ಡು ಕೊಡ್ತಾರೆ, ಈಗ ರೊಕ್ಕ ಕೊಡ್ತಾರೆ, ಎಲ್ಲರಿಗೂ ನಿಮ್ಗೆ ಸಹಾಯ ಆಗೇ ಆಗುತ್ತೆ. ಅಲ್ಲಿ ಮನೆ ಅದು ಎಲ್ಲ ನಿಮ್ಗೆ ಸ್ವಂತ ಮನಿನ ಹಿಡಿದು ಕೊಡಿಸೋ ಜವಾಬ್ದಾರಿ ನಂದು. ಏನಂತೀರಿ ಸರ್, ಕೊಡಿಸ್ತೀರಲ್ಲ ಇವ್ರಿಗೆಲ್ಲ ಸ್ವಂತ ಮನೆ ಒಂದೊಂದು? ಆಯ್ತು ರೀ ಸರ್, ಕೊಡ್ಸೋಣ. ಮತ್ತು ನಾವು ಇಷ್ಟೆಲ್ಲ ಇದು ಮಾಡಿದ್ಮೇಲೆ ಅವ್ರಿಗೆ ಒಂದೊಂದು ಮನೆ ಕೊಡಿಸೋಳ್ಳೇನು? ಕೊಡಿಸ್ತೀವಿ. ಒಂದೊಂದು ಮನೆ ಅವ್ರು ಎಲ್ಲಿ ಅಂತಾರೆ ಅಂತ ಆ ಮನೆಗೆ ನಾವು ಹಿಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಪಾರ್ಕರ ಅಂದ್ರೆ ಈಗ ಕಮಲಕ್ಕರ್ ಹೇಳಿದ್ದಂಗೆ ನಾವು ರಾಂಪುರಕ್ಕೆ ಹೋಗೋಕೆ ರೆಡಿ ಆಗೋಣನ್ರಿ ಅಂದ್ರೆ? ಕಮಲಕ್ಕ, ಇಲ್ಲಿ ನೋಡಿಲ್ಲ, ಆಶಿ ಗಂಡು ಬಂದು ನನಗೆ ಕೇಳಕತ್ತಾನ, ಹೋಗೋಣನ್ರಿ ಹೆಂಗೆ ಅಂತಂದು. ಏನೊಂದು ಕೇಳು, ನೀನು ನಿಮ್ಮ ಮನೆಯವ್ರಿಗೆ ಕರೆದು ಕೇಳು. ಕೇಳಿಬಿಟ್ಟು ಏನೋ ಮಾತಾಡು. ನನಗಂತರೂ ನೀ ಹೆಂಗಂತಿ ಹಂಗೆ ನೋಡುವ. ನಮಗೂ ಏನು ಇಲ್ಲೇನು ಇರ್ಬೇಕಂತ ಏನು ಆಸೆ ಇಲ್ಲ, ಏನು ಕೆಲಸ ಇಲ್ಲ ಬಗ್ಸಿಲ್ಲ. ಹಾಂ, ಅವು ಮನೆಗಳು ಒಂದೊಂದು ನಮೂನಿ ಬೀಳಂಗಾಗ್ಯಾವು. ಮತ್ತು ನೋಡಿ, ಹೋಗೋದಾದ್ರೆ ಹೋಗ್ಬಿಡು. ನನಗಂತರೂ ಹೋಗ್ಬೇಕಂತ ಅನ್ನೋದೈತೆ ನೋಡು. ನೀ ಹೆಂಗೆ ಕರೆದು ಕೇಳು ನಿಮ್ಮ ಮನೆಯವ್ರಿಗೇನು. ಆಸೆ ಅಂತರೂ ನಾವು ಹೆಂಗಂತಿ ಹಂಗೆ ಅಂತಾಳ, ಕೇಳು. ಆಯ್ತು ಬರಕ್ಕ, ಕೇಳ್ತೀನಿ, ನಿಂತ್ಕೊ. ಕಮಲಿ, ಹೆಂಗೆ ಮಾಡೋದು? ಹ್ಞೂ ಅಂತ ಹೇಳಿಬಿಡ್ಲೆ ಅಂದ್ರೆ ಎಲ್ಲರಿಗೆ ಒಪ್ಪಿಗೆ ಐತಿ ಅಂದ್ರೆ ಹೋಗ್ಬಿಡುನ್ರಿ. ಮತ್ತು ಇಲ್ಲೇನೈತಿ, ನಮ್ಗೆ ಒಂದು ಹೊತ್ತು ಊಟಿದ್ರು ಒಂದು ಹೊತ್ತು ಊಟಿಲ್ಲ, ಮನೆಗೆ ಒಂದು ಬಾಗ್ಲಿಲ್ಲ ಚಂದಾಗ. ಸುಮ್ಮ ಮನೆ ಅದು ಕಟ್ಟಿಸ್ಕೊಡ್ತಾರೆ ಅಂದ್ರೆ ಹೋಗೋದು ಬೇಯಿಸಿ ಆ ಕಡೆ ಹೋಗ್ಬಿಡುನ್ರಿ ಅಂತ. ಪಾರಿ ನೋಡು, ಮತ್ತೆ ಹೆಂಗೆ ಮಾಡೋಣ? ಹೋಗೋಣ ಹೆಂಗೆ? ಕಮಲಕ್ಕೆ ಏನು ಹೇಳ್ತಾಳೆ ಅದ ಲಾಸ್ಟು. ನೀವೇನು ಹೆಂಗಸ್ರಿಗೈತೆ ಬಂದು ಹಿಂದೆ ಬಂದು ನಿಂತಿರಲ್ಲ, ಅಲ್ಲಿ ಮುಂದೆ ಬಂದು ಮಾತಾಡೋಕ್ಕಾಗೋದಿಲ್ಲ ನಿಮ್ಮ ಕೈಲಿ? ಏನಿನ್ನ ಅವನ ಏನು ಹಿಂಗೆ ಮಾತಾಡಕತ್ತಿ? ಮುಂದೆ ಬಂದು ಮಾತಾಡಿದ್ರೆ ಒಬ್ಬೊಬ್ರು ಚಡ್ಡಿ ಟರ್ ಅಂದು ಹೊಕ್ಕಾವು, ಗೊತ್ತನ? ಹಂಗೆ ನಾನು ಮಾತಾಡ್ತೀನಿ. 1 to ಡಬಲ್ ಅಲ್ಲ, 1 to ತ್ರಿಬಲ್ ದುಡ್ಡು ಕೊಡ್ಬೇಕು ಅವರು, ಹಂಗೆ ಮಾತಾಡ್ತೀನಿ. ಸುಮ್ಮ ಗೌಡ್ರಿಗೆ ಮರ್ಯಾದೆ ಕೊಟ್ಟು ನಿಂತೀನಿ, ಅದನ್ನು ತಿಳ್ಕೊಳ್ಳಿ. ಆಯಿತು, ಹೇಳಿಬಿಡ್ರಿ. ಮತ್ತು ಎಲ್ಲರಿಗೂ ಒಪ್ಪಿಗೆ ಐತೆ ಅಂತ. ರೊಕ್ಕ ಮಾತ್ರ ಈ ಸದ್ಯ ನಮ್ಗೆ ಎಲ್ಲರಿಗೂ ಕೈಯಾಗ ಕೊಡ್ಬೇಕು. ನಮಗೆ ನಾಳೆಗೇ ಎಲ್ಲ ಮನೆಯದೆಲ್ಲ ರೆಡಿ ಮಾಡಬೇಕು. ನಾವು ಹೊಂಟು ಬಿಡ್ತೇವೆ ಬೆಳೆ ಅಂತ ಹೇಳಿಬಿಡು. ಎಷ್ಟು ದಿನ ಟೈಮ್ ಕೊಡ್ತಾರೆ ಕೇಳು. ಏನು ನಾಳೆಗೆ ಹೋಗ್ಬೇಕಾ, ನಾಡ್ದು ಹೋಗ್ಬೇಕಾ, ಹೆಂಗೆ ಗೌಡ್ರಿಗೆ ಕೇಳು. ಮತ್ತು ಮನೆಗಳಲ್ಲಿ ಅದಾವ, ನಮಗೀಗ ಒಂದೊಂದು ಮನೆ ಎಲ್ಲರ ಹೆಸರ್ಲೇನೋ ಒಂದೊಂದು ಮನೆ ಮಾಡಿಕೊಡ್ಬೇಕಂತ ಕೇಳು. ಆಯ್ತು ರೀ ಗೌಡ್ರ, ನೀವು ಹೆಂಗೆ ಅಂತೀರಿ ಹಂಗೆ. ಮತ್ತು ಸೆಟ್ರಿಗೆ ಒಂದು ಮಾತು ಕೇಳ್ರಿ. ಮತ್ತು ನಾವಂತರಿಗೂ ಒಪ್ಪಿಗೆ ಐತಿ, ಸೆಟ್ರಿಗೂ ಕೇಳ್ರಿ. ಮತ್ತು ಆಯಿತು, ನೀವು ಎಲ್ಲ ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡ್ಬಿಟ್ರಿ ಹೋಗೋಣ ಅಂತ ಹೇಳಿ. ಈಗ ನನ್ನೇನು ಕೇಳ್ತೀರಿ? ಹಾಂ, ಸರಿ. ನೋಡ್ರಿ ಗೌಡ್ರ, ನಾನು ಒಪ್ಕೊಂಡಿನಿ. ಹಾಂ, ಆದ್ರೇನು ನಮ್ಮ ತೆಂಗಿನ ಗಿಡ ಅವು ಜಾಸ್ತಿ ಅದಾವೆ. ತೆಂಗಿನದು ಗಿಡದ್ದು ಎಷ್ಟೆಷ್ಟು ಆಗುತ್ತೆ, ಒಂದೊಂದು ಗಿಡದನ್ನ ದುಡ್ಡನ್ನ ₹1 ಬಿಡದೆ ನಮಗೆ ದುಡ್ಡು ಕೊಡ್ಬೇಕು, ಮನಿದು ಕೊಡ್ಬೇಕು, ಎಲ್ಲನೂ ಕೊಡ್ಬೇಕು. ₹1 ನಾನು ಬಿಡಂಗಿಲ್ಲ. ನೋಡ್ರಿ ಇದ್ರ ಮ್ಯಾಗ ಹೆಂಗೆ ಅಂತೀರಿ? ಕಮಲಕ್ಕ, ಕೆಟ್ಟ ಜಿಪ್ಪಣ ಸೆಟ್ಟಿ ನೋಡಿ, ಒಂದೊಂದು ಗಿಡದ್ದು ಬಿಡಂಗಿಲ್ಲ ಅಂತ. ಇವ ಎಲ್ಲನೂ ಡಬಲ್ ಅಲ್ಲ ತ್ರಿಬಲ್ ತಗೋತಾನೆ ಬಿಡು ಇವನು. ಸುಮ್ಮನಿರ ಪರಕ್ಕ, ಕೇಳಿಸ್ತಂದ್ರೆ ಮತ್ತೆ ಎಲ್ಲಿ ಕಿರಿಕಿರಿ. ಆಯ್ತು ರೀ ಸೆಟ್ರ, ಎಲ್ಲರಿಗೂ ಒಪ್ಪಿಗೆ ಐತೆ ಅಂದ್ರೆ ನಾನು ಇವ್ರ ಜೊತೆ ಮಾತಾಡ್ತೀನಿ, ಹೇಳ್ತೀನಿ. ಅವ್ರು ಯಾವಾಗ ಕೊಡ್ತಾರೆ ರೊಕ್ಕನಂತ ಕೇಳ್ತೀನಿ. ಕೇಳಿ ಹೇಳ್ತೀನಿ ಎಷ್ಟೆಷ್ಟು ಕೊಡ್ತಾರೆ, ಏಟ್ ಕೊಡ್ತಾರೆ, ಒಂದೊಂದು ಮನೆ ಹಿಡಿದು ಕೊಡ್ತಾರೆ ಅಂತ ಹೇಳ್ಯಾರ. ಮತ್ತು ಅವರು ಮಾತಿನ ಪ್ರಕಾರ ನಡ್ಕೊತಾರೆ. ನಾನು ಅಲ್ಲಿ ಏನೋ ಮನೆಗಳು ಖಾಲಿ ಅದಾವೆ, ಭಾಳ ಮನೆ ಖಾಲಿ ಅದಾವೆ. ನೀವು ಹೋಗಿ ಅಲ್ಲಿರಿ, ನಿಮ್ಮ ಹೆಸರಲ್ಲೇ ನಾ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು, ಆಯಿತಾ? ಸರಿ, ನೀವು ನಾಳೆ ಬೆಳಗ್ಗೆನೇ ಹೊಂಟು ಬಿಡ್ರಿ. ನಾವು ಗಾಡಿ ಜವಾಬ್ದಾರಿ ನಂದು, ಗಾಡಿ ಕಳಿಸ್ತೀವಿ. ನೀವೆಲ್ಲರೂ ಹೊಂಟು ಬಿಡ್ರಿ, ಆಯಿತಾ? ನೀವು ಎಲ್ಲರೂ ಡಾಕ್ಯುಮೆಂಟ್ಸ್ನೆಲ್ಲ ನಾನು ಗೌಡ್ರ ಕೈಯಾಗ ತಂದು ಕೊಡ್ತೀನಿ. ಎಲ್ಲರೂ ನಿಮ್ಮ ಹೆಸರಲ್ಲೇ ಮಾಡಿಸ್ಕೊಡ್ತಾರೆ ಅವರು. ಇದಕ್ಕೆಲ್ಲ ಒಪ್ಪಿಗೆ ಐತೆಲ್ಲ ನಿಮ್ಗೆ?
ಆಯ್ತು ರೀ ಸರ್, ನಾವೆಲ್ಲ ಕಟ್ಕೊತೇವೆ, ಎಲ್ಲ ನಮ್ಮ ಗಂಟು ಮುಟ್ಟಿ ಎಲ್ಲ ಕಟ್ಟಿ ಇಡ್ತೇವೆ. ನೀವು ಜಲ್ದಿನ ಕಳಿಸಿಬಿಡ್ರಿ. ಗಾಡಿನ ಮುಂಜಾನೆ ನಾವು ಎಲ್ಲ ಹಾಕ್ಕೊಂಡು ಹೊಂಟ್ಬಿಡ್ತೇವೆ. ದೊಡ್ಡದಾಗ ಕಳಿಸ್ಬೇಕ್ರಿ, ಲಾರಿನ ಕಳಿಸ್ಬಿಡ್ರಿ. ನಮಗೆ ಎಲ್ಲರೂ ಅದ್ರಾಗ ಕಟ್ಕೊಂಡು ಹೊಂಟು ಬಿಡ್ತೇವೆ ಲಾರ್ಯಾಗನ. ಏನೋ ಸಂಗಪ್ಪಣ್ಣ, ಲಡ್ಡು ಬಂದು ಬಾಯ ಬಿತ್ತನಂಗೆ ಆತಲ್ಲ ನಮಗೂ. ಕೈಯಾಗ ರೊಕ್ಕನೇ ಇರಲಿಲ್ಲ, ಈಗ 1 to 2 ಕೊಡ್ತಾರಂತ. ಮಸ್ತ್ ಪಾರ್ಟಿ ಮಾಡಿಬಿಡೋಣ. ಅಲ್ಲಿ ಊರಿಗೆ ಹೋಗಿಂದ ರಾಮ್ಪುರಕ್ಕೆ ಹೋಗಿಂದ ಅಲ್ಲಿ ದೊಡ್ಡ ದೊಡ್ಡ ಅಂಗಡಿ ಅದ ಅಂತ ಮಸ್ತ್ ಮಜಾ ಮಾಡೋಣ.